ನಮಸ್ತೆ, ಇದು ನನ್ನ ಸಂಸಾರ. ಇವಾಗ ನಾನು ಸಂಸಾರದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ಯಜಮಾನ್ರು, ಇವನು ನನ್ನ ಮಗ. ನನ್ನ ಸಂಸಾರದಲ್ಲಿ ಸದ್ಯಕ್ಕೆ ನಾನು ಮತ್ತು ನನ್ನ ಮಗ, ನನ್ನ ಗಂಡ ಇರ್ತೀವಿ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಪಾತ್ರಗಳೆಲ್ಲ ಬರ್ತವೆ. ರೀ ಏನ್ರಿ ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಲ್ವ ರೀ? ಸೈಡ್ ಬಂಡಿ. ನಾನು ಬೆಳಗ್ಗೆ ಎದ್ದು ಕಷ್ಟಪಟ್ಟು ಸಗಣಿ ಸಾರಿಸಿ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ. ಆದರೆ ನೀವು ಅಪ್ಪ ಮಗ ಇಬ್ಬರು ಸೇರ್ಕೊಂಡು ತುಳಿಬೇಡ್ರಿ, ಬನ್ರಿ ಈ ಕಡೆ. ಏ ಅಮ್ಮ, ಇರೋ ಇಷ್ಟು ಜಾಗದಲ್ಲಿ ನೀನು ಪೂರ್ತಿ ರಂಗೋಲಿ ಹಾಕಿದ್ರೆ ನಾನೆಲ್ಲೂ ಹೊರಡಬೇಕು ಹೇಳು? ಲೋ ಮಗನೇ, ನಾನೆಲ್ಲೋ ದೊಡ್ಡ ರಂಗೋಲಿ ಹಾಕಿದ್ದೀನಿ ನೋಡು, ಎಷ್ಟು ಚಿಕ್ಕದಾಗಿ ಹಾಕಿದ್ದೀನಿ. ನೀನು ಓಡಾಡಬೇಕು ಅಂತ ಅನ್ಕೊಂಡ್ರೆ ಆ ಕಡೆ ಪೂರ್ತಿ ಜಾಗ ಇದೆಯಲ್ಲ, ಓಡಾಡಪ್ಪ, ಸರಿನಾ? ಅಯ್ಯೋ, ನೀನು ನಿನ್ನ ರಂಗೋಲಿನೋ ಅದೆಲ್ಲ ಕತೆ ಬಿಡು. ಮೊದಲೇಳು ಅಡುಗೆಗೆ ಏನು ಮಾಡಿದೆ ಇವತ್ತು ಅಂತ. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದೆ. ಆದ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡ್ದೆ. ಅಯ್ಯೋ ದೇವ್ರೆ, ಏನಮ್ಮ ನೀನು ಉಪ್ಪಿಟ್ಟು ಮಾಡಿದ್ಯಾ? ನನಗಂತೂ ಇವತ್ತು ತಿಂಡಿನೇ ಬೇಡಪ್ಪ. ನಾನು ಆಗ ಸ್ಕೂಲಿಗೆ ಹೋಗ್ತೀನಿ ಬೇಕಾದ್ರೆ. ನನಗೂ ಬೇಡಪ್ಪ. ಆ ಉಪ್ಪಿಟ್ಟನ್ನ ಯಾರು ತಾನೇ ತಿಂತಾರೆ ಹೇಳು? ಅಯ್ಯೋ, ನಿಮ್ದು ಒಳ್ಳೆ ಕತೆ ಆಯ್ತಲ್ರಿ. ಉಪ್ಪಿಟ್ಟು ಮಾಡ್ರೆ ಉಪ್ಪಿಟ್ಟು ಬೇಡ, ಚಿತ್ರಾನ್ನ ಬೇಡ, ದೋಸೆ ಬೇಡ, ಇಡ್ಲಿ ಬೇಡ, ಚಪಾತಿ ಬೇಡ. ಮತ್ತೆ ಡೈಲಿ ಏನು ತಿಂಡಿ ಮಾಡಬೇಕು ಅಂತ? ಹಾಂ ನೋಡು, ನಾನು ನಿನಗೆ ಇದು ಮೊದಲಿಗೂ ಎಷ್ಟೊಂದು ಸಾರಿ ಹೇಳಿದ್ದೀನಿ, ನೀನು ತಿಂಡಿ ಏನು ಬೇಕಾದರೂ ಮಾಡ್ಕೊ, ನೀನು ತಿನ್ಕೋ. ಆದರೆ ನನಗೆ ಬೆಳಗ್ಗೆ ಎದ್ದು ಒಂದು ಮುದ್ದೆ, ಒಂದು ಚೆನ್ನಾಗೂ ಸಾಂಬಾರು, ಇಷ್ಟು ಸಾಕು. ಇದನ್ನು ಬಿಟ್ಟರೆ ಬೇರೆ ಏನೂ ಬೇಡ ನನಗೆ. ನಿಂಗೆ ಏನು ಬೇಕಲ್ಲ ಅದು ಮಾಡ್ಕೊಂಡು ತಿನ್ನು. ಅಯ್ಯೋ ದೇವ್ರೆ ರೀ, ಏನ್ರಿ ನೀವು ಮುದ್ದೆ ಅಂತೆ ಮುದ್ದೆ? ಬೆಳಗ್ಗೆ ಯಾವ್ದಾದ್ರು ಮುದ್ದೆ ತಿಂತಾರಾ ಹೇಳಿ? ನೋಡು, ನನಗೆ ಯಾರು ತಿಂತಾರೆ ಬಿಡ್ತಾರೆ ಬೇಕಾಗಿಲ್ಲ, ನನಗೆ ಬೇಕು ಮಾಡಿಕೊಡು ಅಷ್ಟೇ. ಅಯ್ಯೋ ನನ್ನ ಕರ್ಮ. ಅಲ್ಲ ರೀ, ನಾನು ಡೈಲಿ 3 ಅಡುಗೆ ಮಾಡೋಕ್ಕಾಗುತ್ತಾ? ನಿಮಗೊಂದು, ನಿಮ್ಮ ಮಗನಿಗೊಂದು, ನನಗೊಂದು. ಯಾರಿಗೋದ್ರೆ ನಗ್ತಾರಪ್ಪ ಅಷ್ಟೇ. ಅಲ್ಲಮ್ಮ, 3 ಜನಕ್ಕೆ 3 ಅಡುಗೆ ಮಾಡೋದು ಬೇಡ. ಮುದ್ದೆ ಮಾಡಿರಿ, ಅಥವಾ ಮುದ್ದೆ ದೋಸೆ ಮಾಡಿರಿ. ರಾಗಿ ದೋಸೆ ಎಷ್ಟಿದೆ, ಯಾವುದೋ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ಆಯಿತಾ? ನೀವು ಅದನ್ನ ಸ್ವಲ್ಪ ತಿಂದು ಅಭ್ಯಾಸ ಮಾಡಿಕೊಳ್ರಿ. ಏನು ತಪ್ಪು? ಹಾಂ, ಏನು ಮಾತಂತ ಹೇಳಿದ್ರಿ? ಒಟ್ಟಿನಲ್ಲಿ ರಾಗಿ ಇರಬೇಕು ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ವಾ? ಅದನ್ನು ಬಿಟ್ಟರೆ ಬೇರೆ ಏನು ಬೇಡವಾ? ನೋಡಿರಿ, ನೀವು ಬೇಕಾ ತಿನ್ನಿರಿ. ನನಗೆ ನನ್ನ ಮಗನಿಗೆ ತಿನ್ನೋಕ್ಕಾಗಲ್ಲ. ನಮಗೆ ಚಿತ್ರಾನ್ನ, ಉಪ್ಪಿಟ್ಟು, ಪುಳಿಯೋಗರೆ, ಪಲಾವು, ಚಪಾತಿ, ಹೀಗೆ ವೆರೈಟಿ ಬೇಕು ಅಷ್ಟೇ. ಹಂಗಿದ್ಮೇಲೆ ನೀವು ಏನಾದರೂ ಮಾಡ್ಕೊಂಡು ತಿನ್ನಿರಿ. ನಾನು ಬೇಡ ಅನ್ನ, ನನಗೊಂಚೂರು ಮುದ್ದೆ ಮಾಡಿಕೊಡ್ರಿ. ಮುದ್ದೆ ಮಾಡೋಕ್ಕೆ ಕಷ್ಟನಾ? ಒಂದೆರಡು ರಾಗಿ ದೋಸೆ ಮಾಡಿಕೊಡ್ರಿ, ಸಾಕು ನನಗೆ. ಸಾಂಬಾರು ಬೇಕಾದ್ರೆ ರಾತ್ರಿ ಕೊಟ್ಟು ತಿಂತೀನಿ ನಾನು, ಹೊಸದೇನು ಬೇಡ ನನಗೆ. ಬಟ್ ಬಿಸಿ ಮುದ್ದೆ ಆಗಲಿ, ದೋಸೆ ಆಗಲಿ, ರಾಗಿ ದೋಸೆ ಅಷ್ಟೇ. ಅಪ್ಪ ದೇವರು ಪುಣ್ಯಾತ್ಮ, ನಿನಗೂ ನಿನ್ನ ರಾಗಿಗೂ ಒಂದು ದೊಡ್ಡ ನಮಸ್ಕಾರ. ಆಯಿತು, ಕುತ್ಕೋ ಹೋಗು. ನಿಂಗೆ ಏನು ಬೇಕಲ್ಲ ಅದನ್ನೇ ಮಾಡ್ಕೊಡ್ತೀನಿ, ಸರಿನಾ? ಏನಪ್ಪ ಮಗನೇ ಕುಲಪುತ್ರ, ನಿನಗೇನು ಬೇಕಂತ ಹೇಳು, ಅದನ್ನೇ ಮಾಡ್ಕೊಡ್ತೀನಿ. ಹೇ ಅಮ್ಮ, ನನಗೆ ಪುಳಿಯೋಗರೆ ಬೇಕು, ಮಾಡಿಕೊಡ್ತೀಯಾ? ಆಯ್ತಪ್ಪ, ಅದೇ ತಾನೆ ನನ್ನ ಕೆಲಸ. ನಿಂಗೊಂದು ನಿಮ್ಮ ಅಪ್ಪಂಗೊಂದು ಮಾಡಿಕೊಡ್ತೀನಿ ಬಿಡು. ಏನು ಮಾಡೋಕ್ಕಾಗುತ್ತೆ? ಬೆಳಗ್ಗೆ ಎದ್ದು ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಹೆಂಗೆ? ಮಾಡ್ಬೋದು, ಆರಾಮಾಗಿ ಮಾಡು. ಯಾರಿಗೇನು ಇಷ್ಟ ಆಗುತ್ತೋ ಅದು ಮಾಡು. ದೊಡ್ಡದಾಗಿ ಹೇಳ್ಕೊತೀರಿ, ಹೆಂಗಸಿಗೆ 10 ಕೈ ಇದೆ, 20 ಕೈ ಇದೆ ಅಂತ ಮಾಡಿರಿ. ಏನಂತೆ? ಬರೇ ಮಾತಾಗಿ ಹೇಳೋದಲ್ಲ, ಮಾಡಬೇಕು. ನೋಡಿ, ಇವತ್ತು ಶುಕ್ರವಾರ, ಸುಮ್ಮನಿದ್ರೆ ಸರಿ. ಇಲ್ಲ ಅಂದರೆ ದೇವ್ರಿಗೆ ಮಾಡೋ ಪೂಜೆನ ನಿಮಗೆ ಮಾಡೋಕ್ಕಾಗುತ್ತೆ. ಸರಿ ಆಯಿತು, ಬೇಡ ಬಿಡು, ಸುಮ್ಮನೆ ಯಾಕೆ ನಿಮ್ಮ ತ ಮಾತಾಡೋದು? ಆಮೇಲೆ ನಾಷ್ಟ ಇಲ್ಲದೆ ಆಗ್ಬಿಡ್ತೈತೆ ಬೆಳಗ್ಗೆ. ಏನೋ ಅದಷ್ಟು ಮುದ್ದೆ ಮಾಡ್ಕೊಡಮ್ಮ. ಆಯಿತು. ಹಾಂ, ಹಂಗೆ ಬನ್ನಿ ದಾರಿಗೆ. ಇಲ್ಲ ಅಂದರೆ ಗೊತ್ತಲ್ಲ. ಲೇ, ಎಲ್ಲೇ ಹೋಗಿದ್ದೆ? ನಾನು ನೋಡ್ತೀನಿ ಬೆಳಗ್ಗೆಯಿಂದ ಮನೇಲೇ ಇಲ್ವಲ್ಲ, ಎಲ್ಲಿ ಸುತ್ತಕ್ಕೆ ಹೋಗಿದ್ದೆ ಅಂತ? ಹಾಂ, ಏ ಅಮ್ಮ, ಸುತ್ತಕ್ಕೆಲ್ಲೂ ಹೋಗಿಲ್ಲ. ನನ್ನ ಫ್ರೆಂಡ್ ಬಂದಿದ್ಲು, ಅದಕ್ಕೆ ಹೋಗಿದ್ದೆ. ಏನೋ ಹೇಳ್ತಾ ಇದ್ಲು, ಅಷ್ಟು ಬೇಗ ಕರ್ಕೊಬಿಟ್ಟಿಲ್ಲ ನೀನು, ಅದಕ್ಕೆ ಬಂದೆ. ಫ್ರೆಂಡಾ? ಅದೇ ಫ್ರೆಂಡ್ ಇದ್ದರೆ ಮನೆ ಒಳಗಡೆ ಕರೆದು ಮಾತಾಡ್ಸು. ಅದನ್ನು ಬಿಟ್ಟು ಬೀದಿ ನಿಂತ್ಕೊಂಡು ಮಾತಾಡೋದು ಏನೇ ಆಗಿದೆ ನಿನಗೆ? ಹಾಂ, ಅವಳನ್ನ ಕರೆದೆ, ಮನೆ ಒಳಗಡೆ ಹೋಗೋಣ ಬಾರೆ ಅಂದೆ. ಅವಳೇ ಬಂದಿಲ್ಲ, ಅದಕ್ಕೆ ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊಂಡು ಬಂದೆ. ಇವಾಗ ಏನಾಯಿತು ಬಿಡಮ್ಮ, ಪ್ರತಿಯೊಂದಕ್ಕೂ ಬೈತಾ ಇರಬೇಡ. ನಾನು ಚಿಕ್ಕ ಹುಡುಗಿ ಅಲ್ಲ, ನಾನಿವಾಗ ದೊಡ್ಡಳಾಗಿದ್ದೀನಿ. ನಾನು ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಇನ್ನೂ ಈ ಮಾತು ಕೇಳ್ಕೊಂಡಿರ್ಬೇಕಾ? ಹಾಂ, ನೋಡೋನು ಬರ್ತಾ ಮಾತು ತುಂಬ ಅತಿ ಆಗ್ತದೆ ನಿಂದು. ಬೇಡ, ನನ್ನ ಮಾತು ಕೇಳು. ನಂಗೆ ಸಿಟ್ಟು ಬಂದರೆ ಗೊತ್ತಲ್ಲ. ಅಯ್ಯೋ ಸುಂದಿರಮ್ಮ, ನನಗೂ ಗೊತ್ತು ಸಿಟ್ಟು ಎಂಥದ್ದು ಅಂತ, ನಾನು ನೋಡೇ ಇಲ್ವಾ? ನಿನಗೆ ಇವಾಗಲ್ಲ, ಎಕ್ಸಾಮ್ ಬರುತ್ತಲ್ಲ ಆವಾಗಲೇ ತಡಿ. ಮಾರ್ಕ್ಸ್ ಏನಾರ ಕಡಿಮೆ ಬರಬೇಕು, 1-2 ಫೇಲ್ ಆಯಿತು ಅಮ್ಮ ಅಂತ ಅನ್ಬೇಕು. ಆವಾಗಿದೆ ಕಡೆ ನಿನಗೆ, ಇವಾಗಲ್ಲ. ಎಲ್ಲಿ ನಿಮ್ಮ ಅಣ್ಣ ಕಾಣಿಸ್ತಿಲ್ಲ? ಅವನೆಲ್ಲ ಹೋಗಿದ್ದಾನೆ? ಅಮ್ಮ, ಅವನು ಎಲ್ಲೋ ಹೇಳ್ಬಿಟ್ಟು ಹೋದ ನನಗೆ. ಅಮ್ಮ ಕೇಳಿ ಹೇಳ್ಬಿಡು ಅಂದ, ನನಗೆ ಮರ್ತೋಯ್ತಮ್ಮ. ಏನು ಮರ್ತೋಯ್ತಾ?
ಅಷ್ಟು ಮರ್ತೋಗುವಂಥದ್ದು ಏನೇ ಆಗಿದೆ ನಿನಗೆ? ಹಾಂ ನೋಡಮ್ಮ, ಇವಾಗ ನೆನಪಾಯ್ತು. ಅವನ ಫ್ರೆಂಡಿಗೇನು ಆಕ್ಸಿಡೆಂಟ್ ಏನು ಆಗಿದೆ ಅಂತೆ, ಅದಕ್ಕೆ ನೋಡ್ಕೋಬೇಡ್ರಿ ಅಂತ ಹೋಗಿದ್ದಾನೆ. ಇವಾಗ ನೆನಪಾಯ್ತು ನೋಡು. ಹೌದಾ? ಬಿಡು, ಹೋಗ್ಲಿ, ಬರ್ತಾನೆ ಪಾಪ. ಇದು ನೋಡ್ದ ಏನಮ್ಮ, ಅವನು ಫ್ರೆಂಡ್ ನೋಡಬೇಕು ಅಂತ ಬೇರೆ ಊರಿಗೆ ಹೋಗ್ಬೋದು, ಅದು ತಪ್ಪಲ್ಲ. ನಾನು ನನ್ನ ಫ್ರೆಂಡ್ ಬಂದ್ಲು ಅಂತ ಇದೇ ಊರು, ಅದು ಮನೆ ಪಕ್ಕದಲ್ಲಿದ್ದಾಳೆ, ಅವಳ ಜೊತೆ ಮಾತಾಡ್ಕೊ ಬಂದ್ರೆ ತಪ್ಪಾ? ಹಾಂ ನೋಡಮ್ಮ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. 4 ಜನ ನೋಡಿದವರು ಏನು ಅನ್ಕೊತಾರೆ ಹೇಳು? ನೋಡು, ಸರೋಜಮ್ಮ ಮಗಳು ಹೆಂಗೆ ಮಾತಾಡ್ತಾಳೆ ಅಂತ ಅನ್ಕೊಳಲ್ವಾ? ಅದಕ್ಕೆ ಹೇಳ್ದೆ ಕಣೆ. ಅಯ್ಯೋ, ಅದೆಲ್ಲ ಏನೂ ಇಲ್ಲ. ನಮ್ಮ ನಡವಳಿಕೆ ಹೇಗಿರಬೇಕು ಅಂತ ನಾವು ನಮ್ಮ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಮ್ಮ, ಇನ್ನೂ ಬೇಡಬಾರ್ದು. ಹೇಳಮ್ಮ, ಹೇಳು. ನಾನು ನೆಟ್ಟಿಗಿದ್ದಿದ್ರೆ ನಿನ್ನ ಬಾಯಲ್ಲಿ ಮಾತು ಕೇಳಬೇಕಾಗಿತ್ತಾ? ಏನು ಮಾಡಲಿ, ನನ್ನ ಹಣೆ ಬರಹ. ನಿಮ್ಮ ಅಪ್ಪನೋ ಆ ಸಮಯದಲ್ಲಿ ಆಗಿದ್ದ, ಅದಕ್ಕೆ ಮಾಡಬಾರ್ದು ತಪ್ಪು ಮಾಡಿದೆ. ಇನ್ನೂ ಅದೇ ತಪ್ಪು ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆಲ್ಲ ಮಾತಾಡ್ತೀಯಲ್ಲಮ್ಮ. ನಾನು ನಿನ್ನ ತಾಯಿ ಕಣೆ, ಸ್ವಲ್ಪ ಕರುಣೆ ಇಲ್ವಾ? ನಂಗೆ ಕ್ಷಮೆನೇ ಇಲ್ವಾ? ಅಯ್ಯೋ ಅಮ್ಮ, ನಾನೇ ನಂಗೆ ಮಾತಾಡಿಲ್ಲ ಬಿಡು, ನೀನೇನೋ ಅರ್ಥ ಮಾಡ್ಕೋಬೇಡ. ಸರಿ, ಈ ಕಡೆ ಬಾ. ದೇವ್ರೆ, ನಾನು ವಯಸ್ಸಲ್ಲಿ ಮಾಡಿದ ತಪ್ಪಿಗೆ ಈಗ ನನ್ನ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ, ಅವ್ರ ಬಾಯಲ್ಲಿ ಎಂಥ ಮಾತು ಕೇಳಂಗೆ ಮಾಡಿಬಿಟ್ಟೆಪ್ಪ. ನಂಗೆ ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ವಾ? ಅಲ್ಲ, ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತಾರೆ. ಅದನ್ನು ನಾನು ತುಂಬ ಅನುಭವಿಸಿದ್ದೀನಿ. ಆದ್ರೂ ಈಗಲೂ ಇನ್ನೂ ಎಷ್ಟು ವರ್ಷ ಅಂತ ಅನುಭವಿಸ್ಬೇಕು? ಏಯ್ ಲೇ ಸರೋಜಾ, ಇಲ್ಲಿ ಬಾಗಿಲು ನಿಂತ್ಕೊಂಡು ಏನೇ ಮಾಡ್ತಾ ಇದೆಯಾ? ಯಾವನಿಗೆ ಲೈನ್ ಆಗ್ತಿದೆಯಾ ಹೇಳೇ? ಅಯ್ಯೋ ಕುರುಕ್ ಮುದೇವಿ, ಬಂದ್ಯಾ? ಬಾ. ಅಲ್ಲಯ್ಯ, ನಿಂಗೆ ಸ್ವಲ್ಪ ಜವಾಬ್ದಾರಿ ಅಂತ ಹೇಳಿ ಇದೆಯಾ ನಿನಗೆ? ಹಾಂ, 3 ಹೊತ್ತು ಹಿಂಗೆ ಕುಡ್ಕೊ ಬರ್ತೀಯಲ್ಲ, ನಾನು ಏನು ಮಾಡಬೇಕು? ಲೇ, ನಾನು ಕುಡಿತೀನೋ ಬಿಡ್ತೀನೋ, ನಿನಗೇನೆ ಕಷ್ಟ? ನಿನಗೇನೇ ಕಮ್ಮಿ ಮಾಡಿದ್ದೀನಿ? ಇಲ್ಲಪ್ಪ, ಇಲ್ಲ, ನೀನು ನನಗೆ ಏನೂ ಕಡಿಮೆ ಮಾಡಿಲ್ಲ. ನಾನು ಉದ್ದಕ್ಕೂ ತಂದು ಸುರಿದಿದ್ಯಾ, ಸರಿನಾ? ಅಲ್ಲ, ನೀನು ಮಾಡೋ ಕರ್ಮಕ್ಕೆ ಅದ್ರ ಫಲ ನಾನು ಅನುಭವಿಸಿ ಇವಾಗ ಹೆತ್ತು ಮಕ್ಳ ಕೈಯಲ್ಲಿ ಅನ್ಸ್ಕೊಳಂಗಾಗಿದೆ. ಅನ್ಸ್ಕೋ, ನೀನು ಇನ್ನೂ ಅನ್ಸ್ಕೋಬೇಕು. ಜೀವನ ಪೂರ್ತಿ ಅನ್ಸ್ಕೊಂಡೇ ಇರಬೇಕು. ಆವಾಗಲೇ ನೀನು ಮಾಡಿದ ತಪ್ಪಿಗೆ ಶಿಕ್ಷೆ ಆಗೋದು. ನೀನೊಬ್ಬ ನೆಟ್ಟಿಗಿದ್ದಿದ್ರೆ ನಾನೇ ಕಂತ ಕೆಲಸ ಮಾಡ್ತಾ ಇದ್ದೆ. ನಾಚಿಕೆ ಆಗಲ್ವ ಒಬ್ಬ ಗಂಡನಾಗಿ ಗಂಡಸಾಗಿ ಹಿಂಗೆ ಮಾತಾಡೋಕ್ಕೆ? ಹೋಗಯ್ಯ, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ. ನನ್ನನ್ನೇ ಹೋಗಯ್ಯ ಅಂತ್ಯ? ಗಂಡ ಆದ ನನಗೆ ಮರ್ಯಾದೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ. ನೀನು ಒಬ್ಳು ಹೆಂಡ್ತಿನೇನೆ. ತಾಲಿ ಕಟ್ಟಿದ ಮತ್ತಕ್ಕೆ ಗಂಡ ಅನ್ಸ್ಕೊಳ್ಳಲ್ಲಯ್ಯ, ಜವಾಬ್ದಾರಿ ತಗೋಬೇಕು ಹೆಂಡತಿ ಮಕ್ಕಳದು. ಆವಾಗ ಗಂಡ ಆಗಿ ತಂದೆ ಆಗಿ ಸಾರ್ಥಕ ಆಗೋದು. ಅದನ್ನು ಬಿಟ್ಬಿಟ್ಟು ನೀನು ಪಾಡಿ ನೀನು ಕುಡಿಯೋಕೆ ಎಷ್ಟು ಬೇಕೋ ಸಂಪಾದನೆ ಮಾಡ್ಕೊಂಡಿದ್ರೆ ಯಾರು ನಿಂಗೆ ಮರ್ಯಾದೆ ಕೊಡ್ತಾರೆ ಹೇಳು? ಇದು ನನ್ನ ಲೈಫು, ನನ್ನ ಜೀವನ, ನಾನು ಹೇಗೆ ಬೇಕಾದ್ರೂ ಇಡುತ್ತೀನಿ. ಅದನ್ನು ಕೇಳಕ್ಕೆ ನೀನು ಯಾರೇ? ಹಾಂ, ಹೋಗ ಆ ಕಡೆ. ಮನೆ ಒಳಗೆ ಹೋಗಿ ಜಾಗ ಬಿಡಿ ನಿಂತ್ಕೊಂಡವಳೆ, ತೊಲಗ ಆ ಕಡೆ. ನೋಡಿದ್ರಲ್ಲ, ನಾನು ಸರೋಜಾ ಅಂತ. ಇದು ನನ್ನ ಫ್ಯಾಮಿಲಿ. ನನ್ನ ಗಂಡ ಹೇಗೆ, ನನ್ನ ಮಕ್ಕಳಿಗೆ ಅಂತ ನಿಮಗೆ ತಕ್ಕ ಮಟ್ಟಿಗೆ ಅರ್ಥ ಆಗಿದೆ. ಹೀಗೆ ನೋಡ್ತಾ ಇರಿ. ಗಂಟೆ 10 ಆಗ್ತಾ ಇದೆ, ಇವನಿಗೆ ಮಾತ್ರ ಟೈಮ್ ಆಗಿಲ್ಲ ಮನೆಗೆ ಬರೋಕ್ಕೆ. ಇನ್ನೂ ಛೇ, ಊರಿನ ಜನರ ಕೈ ನಾನು ಅನ್ಸ್ಕೋಬೇಕಾಗಿತ್ತು ಇವನಿಂದಾಗಿ. ಅಲ್ಲ, ಇವನು ಬಾರಿಗೆ ಹೋಗೋದನ್ನ ಸಾರ್ಥಕ ಯಾವಾಗ ನೋಡಿದ್ರು ಅಂತ ನಾನು ಹೇಳಿದ್ದೀನಿ, ಯಾರು ಕಣ್ಣಿಗೆ ಕಣ್ಣಾಗ ಹೋಗಿ ಕುಡ್ಕೋ ಬಾ ಅಂತ. ಆದರೆ ಇವನೊಬ್ಬ ಛೇ, ಬರ್ಲಿ ಇವತ್ತು ಮಾಡ್ತೀನಿ ನನಗೆ. ಬಂದ್ಯಪ್ಪ, ಬಾ. ಅಲ್ಲ, ಟೈಮ್ ಎಷ್ಟೊಂದು ಗೊತ್ತಾ ನಿನಗೆ? 10 ಗಂಟೆ ಆಯಿತು. ಇವಾಗ ಮನೆಗೆ ಬರೋದು ಹೊತ್ತು ನಿನಗೆ? ಅಲ್ಲ, ನಿಜ ಹೇಳು, ನಿನಗೆ ಕೆಲಸ ಎಷ್ಟು ಗಂಟೆಗೆ ಬಿಡುತ್ತೆ? 8 ಗಂಟೆಗೆ ಬಿಡುತ್ತೆ. ಆದರೆ ನೀನು ಮನೆಗೆ ಬರೋದು 10 ಗಂಟೆ ಆಗುತ್ತೆ. ಅಲ್ಲ ಪಾರ್ವಿ, ನಿನಗೆ ಗೊತ್ತಿಲ್ವಾ ನಾನು 10 ಗಂಟೆವರೆಗೂ ಎಲ್ಲಿ ಹೋಗಿರ್ತೀನಿ ಅಂತ? ಗೊತ್ತಿದ್ದು ಕೇಳ್ತೀಯಲ್ಲೇ, ನೀನು ಹಿಂಗೆ ಕೇಳ್ಬೋದಾ ಹೇಳು? ನನಗೆ ಗೊತ್ತು, ಆದರೆ ಈಗ ಊರಿನ ಜನಕ್ಕೆಲ್ಲ ಗೊತ್ತಾಗಿದೆ. ಅದೇ ನನ್ನ ಪ್ರಾಬ್ಲಮ್ಮು. ಏನು ಊರಿನ ಜನಕ್ಕೆ ಗೊತ್ತಾಗಿದ್ದ? ಗೊತ್ತಾಗಲಿ ಬಿಡು. ಅಲ್ಲ, ಅದೇನು ಕದ್ದು ಮುಚ್ಚಿ ಮಾಡೋಂಥದ್ದ? ಅಲ್ಲ ಕಣೆ, ನಿಂಗೊಂದು ವಿಷಯ ಗೊತ್ತಾ? ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿದು ಕುಡಿಯೋದು ಇದ್ದೇ ಇರ್ತಾನೆ. ಹೀಗಿರ್ಬೇಕಾದ್ರೆ ಯಾರಿಗೆ ಗೊತ್ತಾದ್ರೆ ಏನು ಹೇಳು? ನೀವೇನು ಹೇಳ್ತೀರಾ? ಆದರೆ ನನಗೆ ಮಾನ ಮರ್ಯಾದೆ ಎಲ್ಲ ಹೋಗೋದು. ಅಲ್ಲ ರೀ, 4 ಜನನ್ನ ನಿನ್ನ ಗಂಡ ಕುಡಿತಾನ ಅಂತ ಕೇಳಿದ್ರೆ ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಅಯ್ಯೋ ದಡ್ಡಿ ಕಣೆ ನೀನು. ಇವಾಗೆಲ್ಲನೂ ನನ್ನ ಗಂಡ ಕುಡಿಯಲ್ಲ ಅಂದರೆ ಅವಮಾನ ಆಗುತ್ತೆ. ಕುಡಿತಾನೆ ಅಂದರೆ ಒಂಥರ ಲೆವೆಲು ಕಣೆ, ಲೆವೆಲು.
ಅಯ್ಯೋ ಲೆವೆಲ್ ಅಂತ ಲೆವೆಲ್ ಅಲ್ಲ ರೀ. ನನ್ನ ಫ್ರೆಂಡ್ಸ್ ಮುಂದೆಲ್ಲ ನನ್ನ ಗಂಡ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟಿರ್ತೀನಿ. ಆದ್ರೆ ನೀವಿನ್ ಕುಡ್ಕೊ ಬರ್ತೀನಿ ಗೊತ್ತಾದ್ರೆ ನಿನ್ ಗಂಡ ಕುಡ್ಕ ಅಂತ ನಂಗೆ ಅವಮಾನ ಮಾಡಲ್ವಾ ಅವರು? ಹಾ ಅಯ್ಯೋ ಅದು ಸರಿ, ಇವಾಗ ನಿನಗೆ ನಾನು ಬಾರಿಗೆ ಹೋಗೋದು ಅಂತ ಹೇಳ್ದವ್ರು ಯಾರು ಹೇಳು? ಮತ್ತಿನ್ನಾರು ಆ ಸರೋಜಕ್ಕನೆ. ಅವ್ರು ನೋಡಿದ್ರಂತೆ, ನನಗೆ ಬಂದು ಹೇಳಿದ್ರು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಆದ್ರೂ ಪ್ಯಾಚಪ್ ಮಾಡಿದೆ. ಅದು ನಮ್ಮ ಯಜಮಾನ್ರಿಗಲ್ಲ, ನಮ್ಮ ಅಪ್ಪನಿಗೆ ಅಂತ ಗೊತ್ತಾ? ಓ ಸರೋಜಮ್ಮ ಹೇಳಿದ್ರಾ? ಅಯ್ಯೋ ದಡ್ಡಿ, ನೀನು ಮೊದಲು ಅವ್ರಿಗೆ ಹೋಗಿ ಹೇಳು ಅವ್ರ ಗಂಡನಿಗೆ ಕುಡಿಯೋದು ಬಿಡಿಸು ಅಂತ. ನಾನಾದ್ರೂ ದಿನಕ್ಕೆ 1 ಟೈಮ್ ಕುಡಿತೀನಿ ಕಣೆ. ಆದರೆ ಆ ಯಪ್ಪ ATM ಅಂದರೆ ಎನಿ ಟೈಮ್ ಮದ್ಯ ಅಂತ. ಹಾ ಹಾ ಅದೇನಂತ ಹೇಳ್ಕೊಂತೀರಿ? ಅಯ್ಯೋ ಅದೆಲ್ಲ ಇಡ್ಲಿ ಬಿಡು ಚಿನ್ನ, ನಾನು ನಿಂಗೊಂದು ವಿಷಯ ಹೇಳ್ತೀನಿ ಬಾ. ಏನ್ರಿ ಅಂತ ವಿಷಯ ಹೇಳಿ. ಇವತ್ತು ಪಾರ್ಕೋಗಿ ಹಂಗೆ ಬರ್ತಾ ಇದ್ನ ದಾರಿನಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾಯಿದ್ರು. ಹಂಗೆ ನೆನಪಾಯಿತು, ನಿನಗೆ ಮೊದಲೇ ಬಿಸಿ ಬಿಸಿ ಬಜ್ಜಿ ಪಕೋಡ ಅಂದ್ರೆ ಇಷ್ಟ ಅಲ್ವಾ? ನಾನು ತಗೊಬಂದಿದ್ದೀನಿ ಗೊತ್ತಾ? ಏನು ಬಜ್ಜಿ ತಗೊಬಂದಿದ್ದೀರಾ? ಹೋಗ್ಲಿ ಬಿಡಿ. ಅಯ್ಯೋ ಬರೀ ಬಜ್ಜಿ ತಗೊಬಂದ್ರೆ ಇವತ್ತು ನಾನು ಅಡುಗೆ ಬೇರೆ ಏನೂ ಮಾಡಲ್ಲ ರೀ. ಅಯ್ಯೋ ನಿನ್ನ ಅಡುಗೆ ಮಾಡಿದ್ರೆ ಏನೇ ಮಾಡ್ತಾಯಿದ್ದೆ ನೀನು? ನೋಡಿ ನನಗೆ ಬೈ ಸುಮ್ಮನಿದ್ರೆ ನೋಡ್ಕೊಳ್ಳಿ ನಾನು. ಇಲ್ಲ ನಾನು ಎಲ್ಲಿ ಬೈದೆ ನಿನಗೆ? ಕೇಳಿದೆ ಅಷ್ಟೇ ಅಡುಗೆ ಮಾಡಿಲ್ವಾ ಅಂತ. ಬೇಡ ಬಿಡು, ಅಡುಗೆ ಮಾಡೋದೇ ಬೇಡ. ಹೆಂಗೂ ಸ್ವಲ್ಪ ಬಜ್ಜಿ ಇದೆಯಲ್ಲ, ನೀನು ಬಜ್ಜಿ ತಿನ್ನು, ನಾನು ಕ್ವಾರ್ಟರ್ ಹಾಕೋತೀನಿ, ಸರಿನಾ? ಬರೀ ಬಜ್ಜಿ ತಿನ್ಬೇಕಾ? ಹೋಗ್ಲಿ ಬಿಡಿ. ಬೆಳಗ್ಗೆ ಸ್ವಲ್ಪ ಪುಳಿಯೋಗರೆ ಇದೆ, ನಾನು ಸ್ವಲ್ಪ ತಿಂತೀನಿ, ನೀವು ಸ್ವಲ್ಪ ತಿನ್ನಿ, ಸರಿನಾ? ಅಯ್ಯೋ ಇಲ್ಲ ಕಟ್ಕೊಂಡಂಗಂದ್ರೆ ಬರೀ ಪುಳಿಯೋಗರೆ ತಿನ್ನೋದೇ ಆಗೋಗುತ್ತೆ ನನ್ನ ಜೀವನ. ಏನ್ರಿ ಅದು ಗುಣ ಅಂತಿದ್ದೀರಾ? ಜೋರಾಗಿ ಹೇಳಿ. ಅದೇನಿಲ್ಲ, ಪುಳಿಯೋಗರೆ ಅಂದಿಲ್ಲ, ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅದಕ್ಕೆ ಹಂಗಂದೆ. ಸರಿ ಹೋಗಿ ತಟ್ಟೆ ತಗೊಂಡು ಹಾಕೋಬರೋಗು, ನಾನು ಹೋಗ್ಬಿಟ್ಟು ಬಜ್ಜಿ ತಗೊಬರ್ತೀನಿ. ತಗೊಬಂದೆ ಅಂದ್ರೆ ಇವಾಗ ಮತ್ತೆ ತಗೊಬರ್ತೀರಾ? ಅಯ್ಯೋ ಗಾಡಿ ಡಿಕ್ಕಿ ಇಕ್ಕಿದ್ದೀನಿ ಕಣೆ, ಮರ್ತು ಬಂದೆ. ಹಾಂ ಸರಿ. ಇದು ನನ್ನ ಸಂಸಾರ. ನನ್ನ ಸಂಸಾರದಲ್ಲಿ ನಾನು, ನನ್ನ ಗಂಡನ ಬಗ್ಗೆ ನಿಮಗೆ ಚೆನ್ನಾಗೇ ಪರಿಚಯ ಆಗಿರ್ಬೇಕಲ್ವಾ? ಅಯ್ಯಯ್ಯೋ ಈ ಗಿಡಕ್ಕೆ ಎಷ್ಟೊಂದು ನೀರು ಹಾಕ್ತೀನಿ, ಆದರೆ ಒಣಗಿ ಹೋಗಿದೆಯಲ್ಲ, ಏನಪ್ಪ ಮಾಡೋದು ನಾನು? ಅಯ್ಯಯ್ಯೋ ಅಪ್ಚಾರ ಆಗೋಯ್ತಲ್ಲ. ಏನು ಮಾಡಲಿ? ನಮ್ಮ ಯಜಮಾನ್ರು ಬಂದು ಬೈದ್ರೆ ಅಯ್ಯಯ್ಯೋ. ಅಮ್ಮ ತಾಯಿ ತುಳಸಿ ಮಾತೆ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಹೀಗೆಲ್ಲ ಒಣಗೋಗ್ಬೇಡ ತಾಯಿ, ನನಗೆ ಮೊದಲೇ ಭಯ. ಏನೇ ಅದು ಒಬ್ಳೆ ಏನೋ ಮಾತಾಡ್ತಿದ್ದಿಲ್ಲ, ಏನಾಯ್ತು ನಿಮಗೆ? ಅಯ್ಯಯ್ಯೋ ರೀ, ನೀವು ಕಾಲು ತಗೊಳ್ದು ಹಂಗೆ ಬಂದ್ಬಿಟ್ರಲ್ರಿ. ಮೊದಲೇ ತುಳಸಿ ಗಿಡ ಒಣಗೋಗಿದೆ. ಹೋಗ್ರಿ ದಯವಿಟ್ಟು ಕಾಲು ತಗೊ ಬರೋಗ್ರಿ. ಅಯ್ಯೋ ಮಾರಾಯ್ತಿ, ನಾನು ಕಾಲು ಒಂದೇ ಅಲ್ಲ, ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡೇ ಬಂದಿದ್ದೀನಿ ಕಣೆ. ಹೌದಾ? ಸದ್ಯ ನನಗೆ ಇವಾಗ ಸಮಾಧಾನ ಆಯಿತು. ನೀವೆಲ್ಲ ಹಂಗೆ ಬಂದ್ಬಿಟ್ರು ಅಂತ ತುಂಬ ಭಯ ಆಗ್ಬಿಟ್ಟಿತ್ತು. ಅಯ್ಯೋ ಅದೇ ಅಂತ ಕಟ್ಕೊಂಬಿಟ್ನೋ ನಿನ್ನ. ರೀ ಇಲ್ಲಿ ನೋಡ್ರಿ, ತುಳಸಿ ಗಿಡ ಪೂರ್ತಿ ಒಣಗೋಗಿದೆ. ನನಗೇನು ತಪ್ಪಿಲ್ಲ ರೀ, ನಾನು ಚೆನ್ನಾಗಿ ನೀರು ಹಾಕ್ತಾ ಇದ್ದೆ. ಆದರೆ ಇದೇ ನೋಡಿ. ಗಿಡ ಚೆನ್ನಾಗೇ ಇತ್ತು, ಆದರೆ ನೀರು ಡೈಲಿ ಹಾಕಿ ಅಂದರೆ ಒಣಗೋಗಿದೆ ಗೊತ್ತಾ? ಏನ್ರಿ ಹೀಗೆ ಹೇಳ್ತೀರಾ? ಗಿಡಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಒಣಗೋಗುತ್ತಾ? ಅದೇಗ್ರಿ ಆಗುತ್ತೆ? ಇವಾಗ ನಮಗೆ ಹಶ್ವಾಗುತ್ತೆ ಅನ್ಕೋ, ನಾವು ಎಷ್ಟು ಊಟ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕೋ ಅಷ್ಟೇ. ಈ ಗಿಡಕ್ಕೂ ಹಾಗೆ, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ಹಾಕಬೇಕು. ಅದನ್ನು ಬಿಟ್ಟು ನೀನು ನೀರು ಮೇಲೆ ಹಾಕಿ ಒಣಗೇ ಹೋಗಿದೆ ನೋಡು. ಅಯ್ಯಯ್ಯೋ ಈ ತಪ್ಪು ನನ್ನಿಂದನೇ ಆಗಿದೆಯಾ? ಅಲ್ಲ ರೀ, ನಾನು ನಿಮ್ಮ ಮೊದಲೇ ಹೇಳಬೇಕಿತ್ತಾನೆ. ನೋಡಿ ನಾನು ಇವಾಗ ಏನು ಮಾಡಲಿ? ತುಳಸಿ ಮತ್ತೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ, ನನಗೆ ವಿಷಯ ಏನೂ ಗೊತ್ತೇ ಇಲ್ವಲ್ಲ. ಹೋಗ್ಲಿ ಬಿಡು, ಮತ್ತೊಂದು ತಗೊಬಂದು ಇಟ್ಟರೆ ಆಯಿತು. ಸರಿ ಇವಾಗ ಅಡುಗೆ ಏನು ಮಾಡಿದ್ಯಾ? ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ನಿಮ್ಗೆ ಇಷ್ಟ ಅಂತ ಬದನೆಕಾಯಿ ಪಲ್ಯನ ಮಾಡೀನಿ ರೀ. ಸರಿ ನಡಿ ಹಾಕೊಂಡು ನೋಡಿ. ಆಯಿತು ಬನ್ನಿ ಹಾಕ್ಕೊಡ್ತೀನಿ. ಇದು ನನ್ನ ಸಂಸಾರ. ನಾನು ನನ್ನ ಗಂಡ ಇಬ್ಬರೇ ಇಲ್ಲಿರ್ತೀವಿ. ನಮಸ್ತೆ. ನನಗೆ ವಿಜಯಲಕ್ಷ್ಮಿ ಅಂತ ಅನ್ನೋರು ಕಮೆಂಟ್ ಮಾಡ್ತಾಯಿದ್ರು, ಮಗಳಿಗಾಗಿ ತಾಯಿ ಅನ್ನೋದನ್ನ ಯಾಕೆ ಮುಗಿಸ್ಬಿಟ್ರಿ ಅಂತ. ಅದು ನೋಡಿ, ಗೀತಾ ಅನ್ನೋ ಕ್ಯಾರೆಕ್ಟರ್ ಏನಿದೆಯಲ್ಲ, ಆ ಕ್ಯಾರೆಕ್ಟ್ರು ಗಂಡನ ಮದುವೆ ಆಗಿರ್ತಾಳೆ. ಅವಳು ಅವನನ್ನು ಇಷ್ಟಪಟ್ಟೆ ಮದುವೆ ಆಗಿರ್ತಾಳೆ. ಅವನ ಮೇಲೆ ದ್ವೇಷ ಇರಲ್ಲ, ಏನೂ ಇರಲ್ಲ, ಕೋಪ ಏನೂ ಇರಲ್ಲ. ಅವಳಿಗೇನು ಬೇಕಾಗಿರುತ್ತೆ? ಅವನು ನಮ್ಮ ಮಾವನ ಮಗ, ಹಾಗಾಗಿ ಅವನ್ನ ಮದುವೆ ಮಾಡ್ಕೊಂಡ್ರೆ ನಾನು ಚೆನ್ನಾಗಿರ್ಬೋದು, ನನ್ನ ತಾಯಿ ತಂದೆ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆನ ಪೂರ್ತಿಯಾಗಿ ಹಾಳು ಮಾಡಿಬಿಟ್ಟ ಅವನು. ಹಾಗಿರೋ ಹುಡುಗಿಗೆ ಮತ್ತೆ ಸಡನ್ನಾಗಿ ಇನ್ನೇನು ಮದುವೆ ಮಾಡ್ಕೋಬೇಕಂದ್ರೆ ಅವಳ ವಯಸ್ಸಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ವರ್ಷ ಆದಮೇಲೆ ಅವಳು ಮದುವೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಹಾಗಾಗಿ ಅಷ್ಟೇನ ಹಾಗೆ ಮುಗಿಸ್ದೆ. ಅದು ಹಾಗೆ ಇರಲಿ ಅನ್ನೋದು ನನ್ನ ಅನಿಸಿಕೆ. ನಿಮಗಿಲ್ಲ ಅದು ಕಂಟಿನ್ಯೂ ಮಾಡೇಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಪ್ರಯತ್ನ ಪಡ್ತೀನಿ. ಹಾಂ, ಮತ್ತು ಈ ಕತೆ ತುಂಬ ಚೆನ್ನಾಗಿರುತ್ತೆ. ನನಗೆ ಇದಕ್ಕೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.